ಹಲೋ, ನಾನ್ ಸರ್ ಪುಷ್ಪ. ಫೋನ್ ಮಾಡಿ ನಿಮಗೆ ತೊಂದರೆ ಕೊಡ್ತಿಲ್ಲ ತಾನೆ? ಒಂದ್ 2 ನಿಮಿಷ ಮಾತಾಡ್ಬೋದಾ? ಮಾತಾಡಿ. ಸರ್, ಅನು ಹತ್ರ ಮಾತಾಡಿದ್ರಾ ಸರ್? ಇಲ್ಲ, ಇನ್ನೂ ಮಾತಾಡಿಲ್ಲ. ನನಗೆ ಗೊತ್ತು ಸರ್, ನೀವು ತುಂಬಾ ಬಿಸಿ ಇರ್ತೀರಾ ಅಂತ. ನೀವು ಬಿಡು ಮಾಡ್ಕೊಂಡೆ ಮಾತಾಡಿ ಸರ್. ಇವತ್ತೇ ಮಾತಾಡಿ ಪ್ಲೀಸ್, ಮರಿಬೇಡಿ. ಸರಿ, ಮಾತಾಡ್ತೀನಿ. ಥ್ಯಾಂಕ್ ಯು ಸರ್, ಥ್ಯಾಂಕ್ ಯು. ಫೋನ್ ಇಡ್ಲಾ ಸರ್? ತಾಯಿ ಎಲ್ಲವಾ, ನೀನೇ ಕಾಪಾಡಬೇಕು. ತಗೊಮ್ಮ, ನೀರು ಕುಡಿ. ಥ್ಯಾಂಕ್ ಯು ಸರ್. ಇಲ್ಲಿ ಇಷ್ಟು ಸಾಫ್ಟ್ ಆಗಿದ್ರೆ ಕಷ್ಟ ಅನು. ಸರ್ವೈವಲ್ ಆಫ್ ದ ಫಿಟ್ಟೆಸ್ಟ್ ಕೇಳಿದೆಯಲ್ಲಮ್ಮ, ಯಾವುದನ್ನು ಮನಸ್ಸಿಗೆ ತಗೋಬೇಡ. ಅನು ಮೇಡಮ್, ನಿಮ್ಮನ್ನು ಆರ್ಯ ಸರ್ ಕರೀತಿದ್ದಾರೆ, ಬೇಗ ಬರಬೇಕಂತೆ. ಎಕ್ಸ್ಕ್ಯೂಸ್ ಮಿ ಸರ್. ಹಾನು, ಬರ್ಬೋದಾ? ಯಾ, ಕಮಿಂಗ್. ಕೂತ್ಕೋ. ಪರವಾಗಿಲ್ಲ ಸರ್. ಆದರೂ ಕೂತ್ಕೋ ಕೂತ್ಕೋ. ಇಲ್ಲ ಸರ್, ಪರವಾಗಿಲ್ಲ. ವರ್ಕ್ ಎಲ್ಲ ಹೇಗೆ ನಡೀತಿದೆ? ಇದು ಎವ್ರಿಥಿಂಗ್ ಓಕೆ? ಎಸ್ ಸರ್, ಎವ್ರಿಥಿಂಗ್ ಇಸ್ ಫೈನ್. ಗುಡ್. ನಾನು ನಿನ್ನನ್ನು ಯಾಕೆ ಕರೆದೆ ಅಂತಂದರೆ, ನೀರೇನಾದರೂ ಕುಡಿತೀಯಾ? ಇಲ್ಲ ಸರ್, ಬೇಡ. ಆರ್ ಯು ಶ್ಯೂರ್? ಎಸ್ ಸರ್, ಐ ಆಮ್ ಶ್ಯೂರ್. ನಾನು ನಿನ್ನ ಯಾಕೆ ಕರೆದೆ ಅಂತ ಹೇಳಿದ್ರೆ, ಮದುವೆ ವಿಚಾರವಾಗಿ ನಿನ್ನ ಹತ್ರ ಮಾತಾಡಬೇಕಿತ್ತು. ಮದುವೆ ಬಗ್ಗೆ ನಿನ್ನ ಅಭಿಪ್ರಾಯ ಏನು? ಏನು ಹೇಳ್ತಿದ್ದೀರಾ ಸರ್? ಓಕೆ, ಐಲ್ rephrase it. You are an adult now. ಎಜುಕೇಷನ್ ಮುಗಿದ ಮೇಲೆ ಮನೇಲಿ ಕೇಳೋ ಮೊದಲ ಪ್ರಶ್ನೆ ಮದುವೆ ಯಾವಾಗ ಅಂತ ಅಲ್ವಾ? ಸೊ ನಾನು ಒಬ್ಬ ಬಾಸ್ ಆಗಿ ನಿನಗಿಂತ ಸೀನಿಯರ್ ಆಗಿ ನಿನ್ನ ಫ್ರೆಂಡ್ ಆಗಿ ಕೇಳ್ತಿದ್ದೀನಿ, ಮದುವೆ ಬಗ್ಗೆ ನಿನ್ನ ಅಭಿಪ್ರಾಯ ಏನು? ನಾನಿದನ್ನು ಕೇಳ್ಬೋದಲ್ವಾ? ನೀವು ಖಂಡಿತವಾಗ್ಲೂ ಕೇಳ್ಬೋದು ಸರ್. ಸರಿ, ಹಾಗಾದ್ರೆ ಹೇಳು, ಮದುವೆ ಬಗ್ಗೆ ನಿನ್ನ ಅಭಿಪ್ರಾಯ ಏನು? ಮದುವೆ ಅಂದರೆ ನನ್ನ ಪ್ರಕಾರ ಪ್ರೀತಿಸೋ 2 ಮನಸ್ಸುಗಳ
ಸಮ್ಮಿಲನ ಸರ್. ಪ್ರೀತಿ ಅಂದರೆ ಪ್ರೀತಿಗೆ ಯಾವುದೇ ಕಂಡೀಷನ್ ಇರಬಾರ್ದು ಸರ್. ನಾವು ಒಬ್ರನ್ನೊಬ್ರು ಎಲ್ಲಾನು ಹಂಚ್ಕೋಬೇಕು. ಮುಖ್ಯವಾಗಿ ನಾವು ಪ್ರೀತಿಸೋ ವ್ಯಕ್ತಿ ಮೇಲೆ ನಂಬಿಕೆ ಇರಬೇಕು. ಅಂಥ ಪ್ರೀತಿನ ಸೆಲೆಬ್ರೇಟ್ ಮಾಡೋ ಮೊದಲನೇ ಹೆಜ್ಜೆನೇ ಮದುವೆ ಸರ್. ವಾವ್, ವಂಡರ್ಫುಲ್. ನಿನಗೆ ಲವ್ ಮ್ಯಾರೇಜ್ ಇಷ್ಟನಾ ಅಥವಾ ಅರೇಂಜ್ ಮ್ಯಾರೇಜ್ ಇಷ್ಟನಾ? ಖಂಡಿತವಾಗ್ಲೂ ಲವ್ ಮ್ಯಾರೇಜ್ ಸರ್ ಇಷ್ಟ. ಯಾಕೆ ಅಂದರೆ ಒಬ್ರನ್ನೊಬ್ರು ಅರ್ಥ ಮಾಡ್ಕೊಳ್ದೆ ಒಬ್ರನ್ನೊಬ್ರು ಪ್ರೀತಿಸ್ದೆ ಸಂಬಂಧ ಹೇಗೆ ತಾನೇ ಸರ್ ಗಟ್ಟಿಯಾಗಕ್ಕೆ ಸಾಧ್ಯ? ನಾವು ಪ್ರೀತಿಸೋ ವ್ಯಕ್ತಿ ಮೇಲೆ ಅಟ್ರಾಕ್ಷನ್ ಇದ್ದಾಗ, ಹೇಳ್ಕೊಳಕ್ಕೆ ಆಗದೆ ಇರೋಷ್ಟು ಪ್ರೀತಿ ಇದ್ದಾಗ ಪ್ರತಿದಿನ ಹೊಸದಾಗಿರುತ್ತೆ ಸರ್. ಇರೋ ಚಿಕ್ಕ ಬದುಕಲ್ಲೇ ಪ್ರೀತಿ ಒಂದೇ ನಮ್ಮೆಲ್ಲರೂ ಫ್ರೆಶ್ ಆಗಿಡೋದು ಅಂತ ನನ್ನ ಒಪಿನಿಯನ್ ಸರ್. ಅದಕ್ಕೆ ಅಂತ ನಾನು ಅಪ್ಪ ಅಮ್ಮನ ಎದುರು ನಿಂತು ಲವ್ ಮ್ಯಾರೇಜೇ ಮಾಡ್ಕೋತೀನಿ ಅಂತಲ್ಲ ಸರ್. ನನ್ನ ಜೀವನದ ಬಗ್ಗೆ ನಿರ್ಧಾರ ತಗೊಳ್ಳೋ ಅಷ್ಟು ಧೈರ್ಯ ಕೊಟ್ಟು ಬೆಳೆಸಿದ್ದಾರೆ ಅಂತ ಸರ್ ಅರ್ಥ. ನಿನ್ನ ಹುಡುಗ ಹೇಗಿರಬೇಕು? ಯಾಕೆ ಸೈಲೆಂಟಾಗಿ ಹೋದೆ? ನನ್ನ ಹುಡುಗ ನಿಮ್ಮ ಥರ ಇರಬೇಕು. ಅನು, ಹಾಂ ಸರ್. ಹುಡುಗ ಹೇಗಿರಬೇಕು? ಅವನನ್ನು ನೋಡಿದಾಗ ದೇವರು ನನಗೋಸ್ಕರನೇ ಅವ್ರನ್ನ ಕಳಿಸಿದ್ದಾರೆ ಅನ್ನಿಸ್ಬೇಕು. ನಮ್ಮ ಪ್ರೀತಿನ ಉಳಿಸ್ಕೊಳ್ಳೋಕ್ಕೆ ಅವನು ಏನು ಬೇಕಾದರೂ ಮಾಡೋಕ್ಕೆ ರೆಡಿ ಇರಬೇಕು ಸರ್. ಅಷ್ಟೇ ಅಲ್ಲ, ಕೊನೆವರೆಗೂ ಎಷ್ಟೇ ಕಷ್ಟ ಬಂದರೂ ಕೈ ಹಿಡಿದು ಜೊತೆಯಲ್ಲಿ ನಡೆಯೋನಾಗಿರಬೇಕು ಸರ್. ಅಷ್ಟೇನಾ ಅಥವಾ ಆ ಹುಡುಗ ಹೀಗಿರಬೇಕು, ಹಾಗಿರಬೇಕು, ದುಡ್ಡು, ಆಸ್ತಿ, ಕೆಲಸ? ಅದ್ಯಾವುದು ಪರ್ಮನೆಂಟ್ ಅಲ್ಲ ಸರ್. ಸೊ ಹಾಗಾಗಿ ನಂಗೆ ಅದ್ಯಾವುದು ಮುಖ್ಯ ಆಗಲ್ಲ. ಗುಡ್.